ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಷಟಸ್ಥಲ ಸಿದ್ಧಾಂತ ವೀರಶೈವ ಲಿಂಗವಂತ ಸಿದ್ಧಾಂತ ಅಂದ್ರೆ ಒಂದೇ, ಷಟಸ್ಥಲ ಸಿದ್ಧಾಂತ ಅಂದ್ರೆ ಒಂದೇ. ಆ ಒಂದು ಸಿದ್ಧಾಂತದ ಸ್ಥಳಕಟ್ಟುಗಳ ಪೈಕಿ ಪ್ರಾಣಲಿಂಗಿಯ ತಾಮಸ ನಿರಸನ ಸ್ಥಳ, ಅದರಲ್ಲಿ 10ನೇ ವಚನ. ಶಿವಭಕ್ತನೇ ಕುಲಜನೆಂಬರು ನೋಡಯ್ಯ, ಶಿವಭಕ್ತನೇ ಕುಲಜನೆಂಬರು ನೋಡಯ್ಯ, ಯುಕ್ತಿವಿಡಿದು ವಿಚಾರಿಸರು ನೋಡಯ್ಯ, ವ್ಯಾಕುಳ ನಿರಾಕುಳವೆಂಬ ಎರಡು ಕುಳ ನೋಡಯ್ಯ, ವ್ಯಾಕುಳವೇ ಭವಿ, ನಿರಾಕುಳವೇ ನಿರ್ಭವಿ. ವ್ಯಾಕುಳವೇ ಭವಿ, ನಿರಾಕುಳವೇ ಭಕ್ತ. ಇದು ವೇದವಾಕ್ಯ. ವ್ಯಾಕುಳವೇ ಭವಿ, ನಿರಾಕುಳವೇ ನಿರ್ಭವಿ, ವ್ಯಾಕುಳವೇ ಭವಿ, ನಿರಾಕುಳವೇ ಭಕ್ತಿ ಅಂತ. ಇದನ್ನ ಸಂಸ್ಕೃತದೊಳಗ ಹೆಂಗ ಹೇಳ್ತಾರಂದ್ರ, ಭವಿ ಬೀಜಂ ತಥಾ ಭಕ್ತಿ, ಭಕ್ತಿ ಬೀಜಂ ತಥಾ ಶಿವಃ, ಭವಿ ಬೀಜಂ ತಥಾ ಜ್ಞಾನಂ. ಜ್ಞಾನಂ ತ್ರಿಲೋಕ ದುರ್ಲಭಃ. ಇಲ್ಲಿ ಜ್ಞಾನದ ಮಹತ್ವ ಹೇಳಕತ್ತಾರ ಅವ್ರು, ಬರ್ಕೋರಿ ಬೇಕಿದ್ರೆ. ಭವಿ ಬೀಜಂ ತಥಾ ಭಕ್ತಿ. ಎಂತ ಬೀಜ ಅಂತ ಭಕ್ತಿ. ಭವಿ ಬೀಜಂ ತಥಾ ಭಕ್ತಿ, ಭಕ್ತಿ ಬೀಜಂ ತಥಾ ಶಿವಃ. ಭಕ್ತಿ ಬೀಜಂ ತಥಾ ಶಿವಃ, ಭವಿ ಬೀಜಂ ತಥಾ ಭಕ್ತಿ. ಇದು ಹೆಂಗ್ ಮಾಡ್ಕೋಬೇಕು ಬ್ರಾಕೆಟ್ನಾಗ? ಭವಿ ಬೀಜಂ ತಥಾ ಭಕ್ತಿ ಅಂದ್ರ ಯಥಾ ಭವಿ ತಥಾ ಭಕ್ತಿ. ಯಥಾ ಭವಿ ತಥಾ ಭಕ್ತಿ. ನೆಕ್ಸ್ಟ್ ಭಕ್ತಿ ಬೀಜಂ ತಥಾ ಶಿವ ಅಂದ್ರ ಯಥಾ ಭಕ್ತಿ ತಥಾ ಶಿವ. ಮತ್ತೆ
ಮತ್ತೊಂದ್ಸಾರಿ ಭವಿ ಬೀಜಂ ತಥಾ ಜ್ಞಾನಂ ಅಂತಂದ್ರ ಯಥಾ ಭವಿ ಅದು ಭವಿ ಆಗಬಾರದು, ಅಭವಿ ಅಂತ ಆಗ್ಬೇಕು. ಇರ್ಲಿ, ಭವಿ ಬೀಜಂ ತಥಾ ಇಲ್ಲಿ ಹ್ಯಾಂಗ್ ಪ್ರಿಂಟ್ ಆಗ್ಯದ ಹಂಗೆ ತಗೊಳಮ್ಮ. ಭವಿ ಬೀಜಂ ತಥಾ ಜ್ಞಾನಂ. ಜ್ಞಾನಂ ತ್ರಿಲೋಕ ದುರ್ಲಭಂ. ಎಂಬುದಾಗಿ ಇದು ಶ್ಲೋಕ, ಇದು ವೇದವಾಕ್ಯ. ಈ ವೇದವಾಕ್ಯವನ್ನು ತಗೊಂಡು ಅವ್ರು ಏನ್ ಹೇಳ್ತಾರ, ಜ್ಞಾನಿಗೆ ಕತ್ತಲೆ ಇಲ್ಲ, ಜ್ಞಾನಿಗೆ ಕತ್ತಲೆ ಇಲ್ಲ. ಕತ್ತಲೆ ಇಲ್ಲ ಅಂದ್ರೆ ಏನ್ ಹಂಗಂದ್ರೆ ಬೆಳಕು, ಕತ್ತಲೆ ಅಂದ್ರೆ ದೀಪದ್ದು ಸೂರ್ಯಂದು ಅಲ್ಲ. ತಿಳಿಲಾರ್ದಂತ ಏನಿಲ್ಲ ಅಂತ. ಜ್ಞಾನಿಗೆ ತಿಳಿಲಾರ್ದಂಥದ್ದು ಏನು ಇಲ್ಲ, ಎಲ್ಲ ತಿಳಿದಾನಂತ. ಯಾಕಂದ್ರೆ ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ. ಜಗತ್ತಿನ ತುಂಬ ಬಹಳಷ್ಟು ವಸ್ತುಗಳದಾವ, ಬಹಳಷ್ಟು ಜೀವಿಗಳದಾವ. ಎಲ್ಲ ಓಸು ತಿಳ್ಕೊತಾದ್ರ ಈ ಜನ್ಮ ಎದಕ್ಕೂ ಸಾಲಂಗಿಲ್ಲ. ಆದ್ರ ಅವನು ಒಂದನ್ನ ತಿಳಿದನ, ಆ ಬ್ರಹ್ಮನನ್ನ ಒಂದು ತಿಳಿದ್ರ ಇಡೀ ಜಗತ್ತೇ ತಿಳಿದಂಗ. ಹಂಗ ಆ ಒಂದನ್ನೇ ತಿಳಿದವನಿಗೆ ಜ್ಞಾನಿ ಅಂತಾರ. ಅವನಿಗೆ ಕತ್ತಲೆ ಇಲ್ಲ ಅಂದ್ರೆ ಅವನಿಗೆ ತಿಳಿಲಾರದಂಥದ್ದು ಏನೂ ಇಲ್ಲ ಅಂತ. ತಿಳಿಲಾರ್ದಂಥದ್ದು ಏನು ಇಲ್ಲ. ಜ್ಞಾನಿಗೆ ಕತ್ತಲೆ ಇಲ್ಲ. ಮತ್ತೆ ಅಜಾತ, ದೇಹ ಹುಟ್ಟ್ಯದ ಅಂದ್ರೆ ನಾನು ಹುಟ್ಟಿನಿ, ದೇಹ ಸತ್ತದಂದ್ರೆ ನಾನು ಸತ್ತೀನಿ ಅಂತೇಳಿ ಹಿಂಗೆ ತಿಳ್ಕೊಂಡ್ರ ಅವನಿಗೇನಾಗ್ತದ, ಜನನ ಸೂತಕ ಮರಣ ಸೂತಕಗಳು ಬರ್ತಾವ. ದೇಹಕ್ಕೆ ಸಂಬಂಧಪಟ್ಟ ಹುಟ್ಟು ಸಾವುಗಳು ಅವು ನನಗೆ ಸಂಬಂಧನೇ ಇಲ್ಲವು. ನಾ ಹುಟ್ಟವನು ಅಲ್ಲ, ನಾನು ಸಾಯವನು ಅಲ್ಲ. ನಾ ಹುಟ್ಟವನು ಅಲ್ಲ, ನಾನು ಸಾಯವನು ಅಲ್ಲ. ನಾನು ಶಿವ ಅದೀನಿ, ನಾ ದೇಹಿ ಅದೀನಿ, ನಾ ದೇಹ ಅಲ್ಲ ಅಂತ ಯಾರು ತಿಳ್ಕೊತಾರ ಅವೆಲ್ಲ ಅಜಾತ. ಯಾರು ಹುಟ್ಟು ಸಾವುಗಳು ತಮ್ಮ ಮೇಲೆ ಆರೋಪ ಮಾಡ್ಕೋತಾರ, ಆರೋಗ್ಯ ಅನಾರೋಗ್ಯಗಳು ತಮ್ಮ ಮೇಲೆ ಆರೋಪ ಮಾಡ್ಕೋತಾರ, ಅವರು ಜಾತರ. ಅದಕ್ಕೆ ಜಾತರಾಗ್ಬೇಕ ಅಜಾತರಾಗ್ಬೇಕ? ಜಾತರಾಗ್ಬೇಕ ಅಜಾತರಾಗ್ಬೇಕ? ಅಜಾತರಾಗ್ಬೇಕು. ಯಾರು ಅಜಾತರ ಆಗ್ತಾರ ಅವರೇ ಚಲೋ ಕುಲದವರು ಅಂತ ಈ ಜಗತ್ತಿನಾಗ. ಜಾತರು ಜಾತಿ ಹಿಡ್ಕೊಂಡು ಮುಂಜಾನೆ ಹಿಡಿದು ಸಂಜೆ ತನಕ ಜಾತಿ ಅಭಿಮಾನ, ಎಲ್ಲಿ ಹೋದಲ್ಲಿ ಜಾತಿ ಜಾತಿ ಜಾತಿ, ವಿಧಾನಸೌಧದಾಗೂ ಜಾತಿ, ಪಾರ್ಲಿಮೆಂಟ್ನಾಗೂ ಜಾತಿ, ಎಲ್ಲ ಕಡೆ ಜಾತಿನೇ ತುಂಬ್ಯದಲ್ಲ. ಅದು ಯಾವುದು ಒಳ್ಳೆ ಪದ್ಧತಿ, ಒಳ್ಳೆ ವ್ಯವಸ್ಥೆ ಅಲ್ಲ. ಅಜಾತನೇ ಕುಲಜ ನೋಡಯ್ಯ. ಯಾರು ಆತ್ಮ ತಾನು ಅಂತ ತಿಳ್ಕೊಂಡು ಹುಟ್ಟೋವ ತಾನಲ್ಲ, ಇಲ್ಲಿ ಉಪಜೀವನ ಮಾಡ್ತಾ ಇರೋವನು ತಾನಲ್ಲ, ನಾಳೆ ಸತ್ ಹೋಗೋವನು ತಾನಲ್ಲ, ತಾನು ಸದಾ ಕಾಲ ಇರುವವನು, ಬರುವವನು, ಹೋಗುವವನು ತಾನಲ್ಲ. ಈ ರೀತಿ ತಿಳ್ಕೊಂಡವನು ಕುಲಜ. ಕುಲ ದೀಪಕ ನಾರೆಂದೊಡೆ, ಕುಲ ದೀಪಕ ಮನಿ ಬೆಳಗುವಂತ, ಕೀರ್ತಿವಂತ.
ಅಪ್ಪ ಅಮ್ಮನ ಕಾಮಕ್ಕ ಒಬ್ಬ ಮಗ ಹುಟ್ಟಿ ಅವನ ಕಾಮದ ಆಟಕ್ಕ ಇನ್ನೊಂದು ಹೆಣ್ಣು ಮಾಡಿಕೊಂಡು ತಾನು ಒಂದಿವ್ಸ ಮಕ್ಕಳು ಹಡಿದ್ರ ನಾವೇನ್ ತಿಳ್ಕೊಂಡಿವಿ, ಕುಲಪುತ್ರ ಕುಲಪುತ್ರ ನಮ್ಮ ವಂಶ ಉದ್ಧಾರ ಮಾಡ್ದ ಅಂತ. ಏನ್ ಉದ್ಧಾರ ಮಾಡ್ದ? ಶರೀರವನ್ನ ಉದ್ಧಾರ ಮಾಡ್ದ. ಒಂದು ಶರೀರದಿಂದ ಇನ್ನೊಂದು ಶರೀರವನ್ನು ಉದ್ಧಾರ ಮಾಡ. ಆ ಶರೀರದ ಉದ್ಧಾರ ಮಾಡಿದ್ದೇ ಉದ್ಧಾರ ಅಂತ ಬೌದ್ಧ ಧರ್ಮ ಅದೇ ಹೇಳ್ತದೆ. ಏನು? ಒಂದು ಬೀಜ ಬಿತ್ತಿದ್ರೆ ಅದರಂತದೇ ಇನ್ನೊಂದು ಹುಟ್ಟುತ್ತದ ಅಂದ್ರೆ ಏನಾಯ್ತು? ಆ ಬೀಜ ಮತ್ತೆ ಪುನರ್ಜನ್ಮ ತಾಳತು. ದೈಹಿಕವಾಗಿ ಏನಾದ್ರೆ ತಾಳಿರಬಹುದು, ಆಧ್ಯಾತ್ಮಿಕವಾಗಿ ಏನು ತಾಳಿತು? ಆಧ್ಯಾತ್ಮಿಕವಾಗಿ ತಾಳಿದ್ದೇ ಕುಲಜ. ಬರೀ ದೇಹದಿಂದ ದೇಹ ಹುಟ್ಟದ ಕುಲಜ ಅಲ್ಲ. ಈ ವಂಶ ವೃದ್ಧಿ ಮಾಡಿ, ವಂಶಾಭಿವೃದ್ಧಿ ಮಾಡಿ, ವಂಶ ಉದ್ಧಾರ ಆಗೋದು ಎದಕ್ಕೆ ಸಂಬಂಧಪಟ್ಟದ್ದು? ದೇಹಕ್ಕೆ ಸಂಬಂಧಪಟ್ಟದ್ದು. ಮುಂದೆ ಮಕ್ಕಳು ಹುಟ್ಟಲಿಲ್ಲ ಅಂತಂದ್ರೆ ವಂಶ ಉದ್ಧಾರ ಆಗಿಲ್ಲ ಅಂತ ತಿಳ್ಕೊತಾರ. ಮಕ್ಕಳು ಹುಟ್ಟದೇ ಬೇಡ ಅಂತ ಹೇಳ್ತಾನೆ ಚನ್ನಬಸವಣ್ಣ ಮುಂದೆ ವಚನದ. ಆತ್ಮಜ್ಞಾನದ ಗಂಧ ನಿಮಗಿಲ್ಲ ಅಂತಂದ್ರೂ ನೀವೇ ಭೂಮಿಗೆ ಭಾರ, ಮತ್ತ ಆತ್ಮಜ್ಞಾನದ ಗಂಧ ಇಲ್ಲದಂತವರು ಮಕ್ಕಳಿಗೆ ಹಡೆದು ಮತ್ತೆ ಇನ್ನೊಂದಿಟ್ಟು ಭೂಮಿಗೆ ಭಾರ ಮಾಡ್ತೀರಿ. ಅದಕ್ಕ ನಿಮಗೆ ಸಂತಾನವಾಗದಿರಲಿ ಅಂತ ನಾವು ಚನ್ನಬಸವಣ್ಣ. ಎದಕ್ಕೆ ಹಡಿತೀರಿ? ಆತ್ಮಜ್ಞಾನದ ಗಂಧನೇ ಇಲ್ಲ, ನಿಮಗೇ ಇಲ್ಲ, ನಿಮ್ಮ ಮಕ್ಕಳಿಗೆ ಇಲ್ಲ ಅಂದ್ರೆ ಎದಕ್ಕೆ ಹಡಿತೀರಿ? ಬಹಳ ಸ್ವಚ್ಛ ಭಾಷೆ ಒಳಗೆ ಹೇಳ್ತಾನ. ಅದಕ್ಕ ಕುಲದ ಜಾತ, ಕುಲಜಾತ ಅವನು ಕುಲ ದೀಪಕನು ಯಾರು ಎಂದಡೆ. ವಂಶೋದ್ಧಾರಕ ಕುಲೋದ್ಧಾರಕ ಯಾರು ಎಂದಡೆ? ಯಾರು ಹೇಳ್ತಾನ? ಕೂಡಲ ಚನ್ನ ಸಂಗಯ್ಯನಲ್ಲಿ ಅರಿವು, ಆಚಾರ, ಸತ್ಕ್ರಿಯೆ, ಸಂಪತ್ ಸಮೃದ್ಧಿಯುಳ್ಳ ಶಿವ ಸಂಧಾನಿಗಳೇ ಕಾಣಿರೋ. ಇವರೇ ವಂಶೋದ್ಧಾರಕರು, ಇವರೇ ಕುಲೋದ್ಧಾರಕರು. ಉಳಿದು ಎಲ್ಲ ದೇಹೋದ್ಧಾರಕರು. ಅವರೆಲ್ಲ ದೇಹದಿಂದ ದೇಹ ಹುಟ್ಟಿ ದೇಹ ಉದ್ಧಾರ ಆಯ್ತು ಅಷ್ಟೇ ಹೊರತು ಕುಲಜರಲ್ಲ ಅವರು. ಶಿವಭಕ್ತನೇ ಕುಲಜನೆಂಬರು ನೋಡಯ್ಯ. ಶಿವಭಕ್ತನೇ ಕುಲಜ ಅಂತೇಳಿ ಲಿಂಗ ಕಟ್ಕೊಂಡವರು ಮನೆಗ ಹೆಂಡತಿ ಬಸರ ಆದ್ರೆ ಆಕಿ ಹೊಟ್ಟೆಗೊಂದು ಲಿಂಗ ಕಟ್ಟಿ, ಅದು ಹುಟ್ಟಿದ ಕೂಡಲೇ ಅದು ಕೊಳ್ಳೆಗೊಂದು ಲಿಂಗ ಕಟ್ಟಿ ಸಂಸ್ಕಾರ ಕೊಟ್ರ ಖರೆ ಈ ಧರ್ಮನೇ ಶ್ರೇಷ್ಠ ಶ್ರೇಷ್ಠ ಅನ್ಕೋತ ಬಂದ್ರು. ಆದ್ರ ಈ ಧರ್ಮದೊಳಗ ಏನದ ಅಂತಂದ್ರೆ ಬರೇ ಶಿವಭಕ್ತರದೀವಿ, ಲಿಂಗಾಯತರದೀವಿ, ಲಿಂಗವಂತರದೀವಿ, ನಮ್ಮ ಧರ್ಮ ಶ್ರೇಷ್ಠ. ನಮ್ಮದ್ರೊಳಗ ಏನೇನು ಹಿಂದೂ ಧರ್ಮದಾಗ ಏನೇನು ಸಮಸ್ಯೆಗಳದಾವ ಯಾವ ಸಮಸ್ಯೆಗಳು ನಮ್ಮೊಳಗಿಲ್ಲ, ಎಲ್ಲ ಫಿಲ್ಟರ್ ಆಗಿದ್ದಂತ ಧರ್ಮ ನಮ್ದು. ಪಂಚಸೂತಕಗಳಿಲ್ಲ, ಜಾತಿ ಭೇದಗಳಿಲ್ಲ, ದೇವಾಲಯ ವ್ಯವಸ್ಥೆಗೆ ಹೋಗಲೇಬೇಕೆಂಬ ಅನಿವಾರ್ಯ ಇಲ್ಲ, ಮನೆಗೆ ಕೂತು ಪೂಜಾ ಮಾಡ್ಕೊಳ್ಳೋದ. ಮತ್ತೆ ಬೇರೆ ಬೇರೆ ಆಚರಣೆಗಳು ಒಂದು 52 ಆಚರಣೆಗಳದಾವ. ಆ ಯಾವ ಆಚರಣೆಗಳು ನಮಗ ಭೇದ ಉಂಟು ಮಾಡಿ ಮೋಕ್ಷಕ್ಕೆ ಅಡ್ಡಿಯಾಗಂತವ ಏನೂ ನಮಗೆ ಸಮಸ್ಯೆ ಇಲ್ಲ. ನಮ್ಮ ಧರ್ಮ ಶ್ರೇಷ್ಠ. ನಿಮ್ಮ ಧರ್ಮ ಶ್ರೇಷ್ಠ ಆದ ಖರೆ ನೀವು ಎಲ್ಲಿ ಆ ಧರ್ಮಿಗಳಾಗಿರ್ರಿ ಅಂತ ಕೇಳಕತ್ತಾರ ಚನ್ನಬಸವಣ್ಣ. ಶಿವಭಕ್ತನೇ ಕುಲಜನೆಂಬರು ನೋಡಯ್ಯ ಅಂತರ. ಕುಲಜ ಒಳ್ಳೆ ಧರ್ಮ, ಎಲ್ಲ ಒಳ್ಳೆ ಶ್ರೇಷ್ಠ. ಬಸವಣ್ಣ ಸುಮ್ಮನೆ ಬಂದನೇನು? ಬ್ರಾಹ್ಮಣ ಧರ್ಮ ಹಿಂದೂ ಧರ್ಮ ಬಿಟ್ಟು ವೀರಶೈವ ಧರ್ಮ ಲಿಂಗವಂತ ಧರ್ಮಕ್ಕೆ ಸುಮ್ಮನೆ ಬಂದಾನೆ ಬಸವಣ್ಣ. ಇದ್ರೊಳಗಿನ ತತ್ವಗಳು ಚಲೋ ಅದಾವತ್ತು ಬಂದನ ಇಲ್ಲ.
ಶಿವಧರ್ಮನೇ ಶ್ರೇಷ್ಠ ಧರ್ಮ ಅಂತೇಳಿ ಬಂದು ಶಿವಧರ್ಮಿಯಾಗಿ ಕುಲಜನಾದ. ಶಿವಧರ್ಮಿ ಆದ್ರೆ ಕುಲಜ. ಯುಕ್ತಿ ಹಿಡಿದು ವಿಚಾರಿಸರು ನೋಡ, ಪ್ರಯತ್ನ ಮಾಡಿ ವಿಚಾರ ಮಾಡ್ಲಿಕ್ಕೆ ತಯಾರಿಲ್ಲ. ಶ್ರೇಷ್ಠ ಧರ್ಮ ಅಂತೇಳಿ ತಲೆಗಿಟ್ಕೊಂಡು ಕುಂತಾರ ಅಟೆ. ಪ್ರಯತ್ನ ಮಾಡ್ತಾ ಇಲ್ಲ, ವಿಚಾರ ಮಾಡ್ತಾ ಇಲ್ಲ. ಎದರ ವಿಚಾರ? ಆತ್ಮ ಅನಾತ್ಮಗಳನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವ ವಿಚಾರ. ವಿಚಾರ ಮಾಡರು ನೋಡಯ್ಯ ಅಂದ್ರೆ ಮೋಕ್ಷ ಸಾಧನೆ ಮಾಡ್ತಾ ಇಲ್ಲ. ಸುಮ್ಮನೆ ಓದ್ಕೊತ್ ಹೋಗೋದು ಎಲ್ಲಿದು? ಇದು ಒಂದು ವಚನ ಸಾಕು, ಒಂದು ತಾಸು ಹೇಳಕ್. ಆದ್ರೆ ನಿಮ್ಗೆಲ್ಲ ಗೊತ್ತಿದ್ದವರಿಗೆ ನಾವು ಅಷ್ಟು ಡಿಟೇಲ್ ಹೇಳೋದು ಬೇಕಾಗಿಲ್ಲ. ವಿಚಾರ ಅಂದ್ರೆ ಏನು? ವಿವೇಕ. ವಿವೇಕ ಅಂದ್ರೆ ಏನು? ಜ್ಞಾನ. ಏನಿದು ಅಂತಂದ್ರೆ ಆತ್ಮ ಅನಾತ್ಮ, ಧರ್ಮ ಅಧರ್ಮ, ನೀತಿ ಅನೀತಿ, ಸತ್ಯ ಅಸತ್ಯ, ಆನಂದ ದುಃಖ, ನಿತ್ಯ ಅನಿತ್ಯ, ಪೂರ್ಣ ಅಪೂರ್ಣ, ವಿಕಾರ ನಿರ್ವಿಕಾರ, ಇವೆಲ್ಲ ಬೇರ್ಪಡಿಸಿ ಕೂತು ವಿಚಾರ ಮಾಡ್ಲಕ್ ತಯಾರಿಲ್ಲ. ಯಾವುದು ಶಾಶ್ವತ, ಯಾವುದು ನಾಶ ಆಗ್ತದ, ಏನು ತಿಳಿಲಕ್ ತಯಾರಿಲ್ಲ. ಇದು ವಿಚಾರ ಮಾಡಿದರೆ ಶಿವಭಕ್ತ, ಅವನೇ ಕುಲಜ, ಒಳ್ಳೆ ಕುಲದವನು ಅಂತ. ವ್ಯಾಕುಳ ನಿರಾಕುಳವೆಂಬೆರಡು ಕುಳ ನೋಡಯ್ಯ. ವ್ಯಾಕುಳ ಅಂದ್ರೇನು? ವ್ಯಾಕುಲತೆ ಅಂದ್ರೆ ಏನು? ಏನಾರ ಒಂದ್ ತಲೆಯಾಗಿ ಬಂದಿರ್ತದಲ್ಲ, ಅದು ಆಗ್ಲೇಬೇಕು ಅಂತೇಳಿ ವ್ಯಾಕುಲ ಆಗಲ್ಲ. ವ್ಯಾಕುಲತೆಗೆ ಈ ಲೌಕಿಕ ವಿಚಾರಗಳಲ್ಲಿ ಒಂದೇನೋ ಇದು ಕೆಲಸ ಆಗಬೇಕು, ಅದು ಆಗ್ಲಿಲ್ಲ ಅಂತಂದ್ರೆ ವ್ಯಾಕುಲಚ. ಅದು ಆಗದು ಆಗ್ಲಾರ್ದ್ರ ಬಗ್ಗೆ ತಲೆ ಕೇಳಿಸ್ಕೊಳ್ಳಾರ್ದಂಗ ಅದು ಅದರಾಗ್ಲಿ ಬಿಟ್ರು ಬಿಡ್ಲಿ, ನಮ್ಮ ಪ್ರಯತ್ನ ನಾವು ಮಾಡ್ಕೋತಿರ್ಬೇಕಂತೇಳಿ ಮಾಡಿದ್ರೆ ನಿರಾಕುಳ. ಆದ್ರೆ ಏನಾಗ್ತದ? ಆಲಿಲ್ಲ ಅಂದ್ರೆ ಏನಾಗ್ತದ? ವಿಚಾರ ಮಾಡ್ರಿ. ವ್ಯಾಕುಳ ನಿರಾಕುಳಗಳನ್ನ ವಿಚಾರ ಮಾಡ್ರಿ. ಒಂದು ನಿಮಿಷ. ವ್ಯಾಕುಳ ನಿರಾಕುಳ ಎನ್ನುವ ಎರಡು ಕುಳಗಳು. ಏನ್ ಮಾಡ್ತೀರಿ? ವ್ಯಾಕುಲ ಎದ್ರಾಗ ನನಗೆ ಮೋಕ್ಷ ಆಗ್ತಾ ಇಲ್ಲ ತೊಂದರೆ ಆಗ್ಯದೇನು? ಟೆನ್ಷನ್ ಆಗ್ಯದೇನು? ಯಾರಿಗಾರ ನನಗೆ ಮೋಕ್ಷ ಆಗ್ತಾ ಇಲ್ಲ ಅಂತೇಳಿ? ನನಗೆ ವಿವೇಕ ಆಗ್ತಾ ಇಲ್ಲ, ನನಗೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಆಗ್ತಾ ಇಲ್ಲ, ನನ್ನಲ್ಲಿ ಒಂದಿಷ್ಟು ವೈರಾಗ್ಯ ಮೂಡ್ತಾ ಇಲ್ಲ, ನನಗ ಮನಸ್ಸು ಏನಿಲ್ಲ, ಆತ್ಮಜ್ಞಾನದ ಕಡೆ ಹೊಳ್ತಾ ಇಲ್ಲ, ಇಂದ್ರಿಯಗಳು ಸತ್ಕ್ರಿಯಾಶೀಲ ಆಗ್ತಾ ಇಲ್ಲ ಅಂತ ಹೇಳಿಕೆ ಏನಾರೆ ಅದ್ರಾಗ ವ್ಯಾಕುಲತೆ ಆಗ್ಯದೇನು? ಅದ್ರಾಗ ಆರಾಮ್ ನಿರಾಕುಳವಾಗಿದೀವಿ. ಯಾವಾಗ ಆಗಲ್ಲಕ್ಕ, ಯಾವಾಗ ಬಿಡಲಕ್ಕ, ಅದಕ್ಕೆ ಟೆನ್ಷನ್ ಆಗಲ್ಲ. ಭಾರಿ ವಿಚಿತ್ರ ಅದ. ಟೆನ್ಷನ್ ಎದಕ್ಕ? ಏನೋ ಕೆಲಸ ಮಾಡ ಎದ್ರ ಹತ್ತಂದ್ರೆ ಟೆನ್ಷನ್ ಚಾಲು. ಬಟ್ ಈ ಮೋಕ್ಷ ಸಾಧನೆ ಮಾಡ ಎದ್ರಕ್ಕೆ ಹತ್ತಲಕ್ಕ, ಮುಂದಕ್ಕೆ ಹೋಗಲಕ್ಕ, ಏನಕ್ಕಾಗಲ್ಲಕ್ಕ, ಅದ್ರ ಬಗ್ಗೆ ಏನೇನು ಟೆನ್ಷನ್ನೇ ಇಲ್ಲ. ಮೋಕ್ಷ ಸಾಧನೆ ಒಳಗೆ ವ್ಯಾಕುಲತೆ ಆಗ್ಬೇಕು. ಆಯುಷ್ಯ ಕ್ಷಣ ಕ್ಷಣ ಕರಿಗೆ ಐಸ್ ಕ್ರೀಮ್ ಕರಗದಂಗೆ ಕರಿ ಹೋಗ್ಲಕತ್ತು. ಅದು ಐಸ್ ಕ್ರೀಮ್ ಕರಿಗೆ ತೆಳಗ್ ಬೀಳೋದ್ರಾಗೆ ನೆಕ್ಕಿ ಹೆಂಗ ನಾವು ಅದು ಕಡ್ಡಿ ಉಳಿಸ್ತೀವಿ, ಹಂಗ ಮಾಡ್ಬೇಕಿದು ಶರೀರ.
ಇದರದು ಮೋಕ್ಷ ಸಾಧನೆಗಾಗಿ ಬಂದದ. ಕೂಡಲ ಸಂಗಮ ದೇವರನ್ನ ಒಲಿಸ ಬಂದ ಪ್ರಸಾದ ಕಾಯ. ಇದನ್ನ ಏನ್ ಮಾಡಬೇಕು? ಆದಷ್ಟು ಫಾಸ್ಟ್ ಇದ್ರದ್ದು ಏನ್ ಪಡ್ಕೋಬೇಕು. ತಡ ಮಾಡಿದ್ರಿ ಐಸ್ ಕ್ರೀಮ್ ತೆಳಗಿ ಸೋರಿ ಹೋಗ್ಬಿಡ್ತದೆ, ಬರೀ ಕಡ್ಡಿ ಉಳಿತದ ಕೈಯಾಗ. ಅದು ಕರಗದ್ರಾಗೆ ಅದನ್ನು ತಿಂದು ಖಾಲಿ ಮಾಡಬೇಕು. ಅದಕ್ಕ ಆ ವ್ಯಾಕುಲತೆ ಇರಬೇಕು. ರಾಮಕೃಷ್ಣ ಪರಮಹಂಸರಿಗೆ ಅದೇ ವ್ಯಾಕುಲತೆ ಇತ್ತು. ಕಾಳಿ ಮಾತೆ, ಇವತ್ತೊಂದು ದಿನ ವೇಸ್ಟ್ ಆಯ್ತು, ದಿನದಿಂದ ದಿನಕ್ಕೆ ಹಿಂಗೆ ವೇಸ್ಟ್ ಆಗ್ಲಕತ್ತದ, ನಿನ್ನ ದರ್ಶನ ನನಗಾಗ್ತಾ ಇಲ್ಲ, ಮೋಕ್ಷ ಆಗ್ತಾ ಇಲ್ಲ ಕಾಳಿ ಮಾತೆ ಅಂತೇಳಿ ಆಕಿ ಪಾದಗಳಿಗೆ ಹಣಿ ಹಣಿ ಹೊಡಿತಿದ್ನಂತ, ಅಳತಿದ್ನಂತ. ಎಂತ ರಾಮಕೃಷ್ಣ. ಜನರು ಕಾಳಿದೇವಿಗೆ ಹೋಗಿ ನಮಸ್ಕಾರ ಮಾಡಬೇಕು ಅಂತ ನೋಡಿದ್ರ ಒಳಗೆ ಅಳೋದು, ಕರೆಯೋದು, ಒದರಾಡೋದು, ಹೊರಗೆ ಬರಂಗಿಲ್ಲ, ಒಳಗೆ ಒದ್ದಾಡ್ತಾನ. ಅವನಿಗೇನಂದ್ರು ಹುಚ್ಚ ಬ್ರಾಹ್ಮಣ, ದಡ್ಡ ಬ್ರಾಹ್ಮಣ, ಗೊಡ್ಡು ಬ್ರಾಹ್ಮಣ ಅಂತ ಬೈಲಕತ್ತ. ಅವನಿಗೆ ಆಪ್ತರಾದವರು ಅವನ್ ಎದಕ್ಕಂಗ್ ಮಾಡ್ಲಕತ್ತಾನ, ಆಧ್ಯಾತ್ಮ ಸಾಧನೆ ಏನದು ಅಂತೇಳಿ ಗೊತ್ತಿದ್ದಂತ ವ್ಯಕ್ತಿಗೆ ಈ ವಿಷಯ ಗೊತ್ತಾಯ್ತು. ಕಾಳಿದೇವಿ ಗುಡಿಯಾಗ ಒಬ್ಬ ಹುಚ್ಚ ಹೊಕ್ಕೋಣ ಅಂತಂದ್ರು ಒಂದ್ ಕಾಲಕ್ಕೆ. ಅವನು ಒಬ್ಬ ಅರಿವುಳ್ಳಂತ ಸಾಧಕ ಹೋಗಿ, ಅಪ್ಪ ಗುಡಿ ಒಳಗ ನೀನು ಭಕ್ತರು ಬಂದಾಗ ಅವರ ನಿನ್ನನ್ನು ನೋಡಿ ಹುಚ್ಚ, ದಡ್ಡ, ಗೊಡ್ಡ ಅನ್ಲಕತ್ತಾರ. ನೀನು ಮಾಡ್ತಾ ಇರೋ ಸಾಧನೆ ಏನು ಮೋಕ್ಷ ಸಾಧನೆ ಸರಿಯಾಗಿ ಆದ್ರೆ ಜನರ ಅಭಿಪ್ರಾಯ ನಿನ್ನ ಬಗ್ಗೆ ಈ ತರ ಬಂದದ ನೋಡಪ್ಪ ಅಂತಂದ್ರು. ನೀವು ಹುಚ್ಚಲ್ಲಕತ್ತಾರ ಮಂದಿ ಅಂತಂದ್ರ ನೀವು ಸುಮ್ಮಿರ್ತೀರ? ಯಾವ ಒಂದವ್ ನಡಿ ಹೋಗ, ಯಾಕ ಏನಂತ ನೋಡ್ತೀನಿ ಮೈಯಾಗ ಎಲ್ಲೊಬ್ಬ ಗಟ್ಟಿರ್ಬೇಕಂತಾನ, ಏನಂತಾನೋ ನನಗೆ ಹುಚ್ಚಂತಾನ ಅಂತೀರಿ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಏನೂ ಅದ್ರ ಬಗ್ಗೆ ವ್ಯಾಕುಲ ಆಗ್ಲೇ ಇಲ್ಲ, ವ್ಯಾಕುಲರಾಗಿದ್ರು. ವ್ಯಾಕುಲತೆ ಎದುರಾಗಿತ್ತವ್ರಿಗೆ ಆಧ್ಯಾತ್ಮ ಸಾಧನೆಯಲ್ಲಿ ವ್ಯಾಕುಲತೆ ಇತ್ತು, ನನಗೆ ಮೋಕ್ಷ ಆಗ್ತಾ ಇಲ್ಲ ಅಂತ. ಅಕ್ಕ ಮಹಾದೇವಿಗೆ ಚನ್ನ ಮಲ್ಲಿಕಾರ್ಜುನನ ಬಗ್ಗೆ ವ್ಯಾಕುಲತೆ ಇತ್ತು, ಲೌಕಿಕದ ಬಗ್ಗೆ ನಿರ್ವ್ಯಾಕುಲ. ಉಣದು, ತಿನ್ನೋದು, ಉಡೋದು ಅವೆಲ್ಲ ನಿರ್ವ್ಯಾಕುಲ. ಎಲ್ಲರ ಭಿಕ್ಷೆ ತಿಂದು ಬದುಕಮು, ಕೆರೆ ಬಾವಿ ನೀರು ಕುಡಿಯಮು, ಹೆಂಗಾರ ಇರಮು. ಆದ್ರ ಮಲ್ಲಿಕಾರ್ಜುನ ಸಿಗಲಾರ್ದಕ್ಕೆ ನನಗೆ ವ್ಯಾಕುಲತೆ ಆದ. ಹಂಗ ರಾಮಕೃಷ್ಣ ಪರಮಹಂಸರು ಸಹಜವಾಗಿ ಒಂದು ವಾಕ್ಯ ಹೇಳಿಬಿಟ್ರು. ಏನ್ ಹೇಳಿದ್ರಪ್ಪ ಅಂದ್ರೆ, ಹುಚ್ಚ ಅಂದ ಕೂಡಲೇ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಪ್ಪ. ಹುಚ್ಚ ಅಂದ ಕೂಡಲೇ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನನಗಂದ್ರೇನು, ನಿಮಗಂದ್ರೇನು? ಈ ಜಗತ್ತಿನೊಳಗ ಕೆಲವರು ಹೆಣ್ಣಿಗಾಗಿ ಹುಚ್ಚರು, ಕೆಲವರು ಮಣ್ಣಿಗಾಗಿ ಹುಚ್ಚರು, ಕೆಲವರು ಹೊನ್ನಿಗಾಗಿ ಹುಚ್ಚರು, ಕೆಲವರು ಅಧಿಕಾರಕ್ಕಾಗಿ ಹುಚ್ಚರು, ಕೆಲವರು ಪ್ರಚಾರಕ್ಕಾಗಿ ಹುಚ್ಚರು, ಕೆಲವರು ಸಂಸಾರಕ್ಕಾಗಿ ಹುಚ್ಚರು. ಎಲ್ಲರೂ ಹುಚ್ಚರೇ ಅದಾರ. ಅವರೆಲ್ಲ ಅದರಾಗ ಹುಚ್ಚಿದ್ದಾಗ ನಾನು ಎದರ ಹುಚ್ಚ? ಪರಮಾತ್ಮನಿಗಾಗಿ ಹುಚ್ಚ. ನಾನು ಹುಚ್ಚನೆ. ಅವರ ದೃಷ್ಟಿಯಲ್ಲಿ ನಾನೊಬ್ಬ ಹುಚ್ಚನಿರಬಹುದು, ನನ್ನ ದೃಷ್ಟಿಯಲ್ಲಿ ಇಡೀ ಜಗತ್ತೇ ಒಂದು ಹುಚ್ಚರ ಸಂತೆ ಅಂದ್ಬಿಟ್ರು. ಹೆಂಗದ ಜ್ಞಾನಿ ಮಾತು ಅಂದ್ರು. ಮತ್ತೆ ತಮ್ಮ ಸಾಧನೆ ಒಳಗೆ ತಾವು ಒಳಗೆ ಹೋಗಿ ತಮ್ಮದ್ರಾಗ ತಾವು ಮುಣಿಗಿ ಬಿಟ್ರು.
ಇಡೀ ಜಗತ್ತಿನ ದೃಷ್ಟಿ ಒಳಗ ನಾನೊಬ್ಬ ಹುಚ್ಚ, ನನ್ನ ದೃಷ್ಟಿ ಒಳಗ ಇಡೀ ಜಗತ್ತೇ ಒಂದು ಹುಚ್ಚರ ಸಂತೆ. ಬರಬರಿ ಅದವ್ರು ಅಂದದ್ದು ಏನ್ ತಪ್ಪ? ಇಡೀ ಜಗತ್ತೆಲ್ಲ ಲೌಕಿಕ ವ್ಯವಹಾರದಲ್ಲಿ ವ್ಯಾಕುಲತೆ, ಪರಮಾರ್ಥ ಸಾಧನೆಯಲ್ಲಿ ನಿರ್ವ್ಯಾಕುಲ. ನಾನು ಪರಮಾತ್ಮ ಸಾಧನೆಯಲ್ಲಿ ವ್ಯಾಕುಲ, ಲೌಕಿಕ ವ್ಯವಹಾರದಲ್ಲಿ ನಿರ್ವ್ಯಾಕುಲ. ಇದನ್ನ ಯುಕ್ತಿ ಹಿಡಿದು ವಿಚಾರಿಸರು ನೋಡ. ಒಂದ್ ಸ್ವಲ್ಪ ಪ್ರಯತ್ನ ಪಟ್ಟು ಚಂದ ತಿಳ್ಕೊಳಕ್ ತಯಾರಿಲ್ಲ ನೋಡು. ಎದರಾಗ ವ್ಯಾಕುಳರಾಗಿರ್ಬೇಕು, ಎದರಾಗ ನಿರ್ವ್ಯಾಕುಳರಾಗಿರ್ಬೇಕು ಅಂತೇಳಿ ಒಂದ್ ಸ್ವಲ್ಪ ವಿಚಾರ ಮಾಡಿ ತಿಳ್ಕೊಳಕ್ ತಯಾರಿಲ್ಲ ನೋಡು. ವ್ಯಾಕುಳತೆಯೇ ಭವಿ, ಅಜ್ಞಾನ, ದಡ್ಡತನ, ಹುಚ್ಚತನ, ಮೂರ್ಖತನ. ನಿರಾಕುಳವೇ ನಿರ್ಭವಿ. ನಿರಾಕುಳನೇ ಮೋಕ್ಷ ಸಾಧನೆ, ನಿರ್ಭವಿ ಆನಂದ ಸಾಧನೆ. ಯಾರು ವ್ಯಾಕುಳರಾಗಿರ್ತಾರ ಅವರು ಭವಿಗಳು, ಯಾರು ನಿರ್ವ್ಯಾಕುಳರಾಗಿರ್ತಾರ ಅವರು ಭಕ್ತರು. ಎಂತ ಬೀಜ ಬಿತ್ತುತ್ತೀರಿ ಅಂತ ಭಕ್ತಿ. ಮಾವಿನ ಬೀಜ ಬಿತ್ತಿದ್ರೆ ಮಾವಿನ ಫಲ, ಬೇವಿನ ಬೀಜ ಬಿತ್ತಿದ್ರೆ ಬೇವಿನ ಫಲ. ಲೌಕಿಕದ ಸಲುವಾಗಿ ಚಿಂತೆ ಮಾಡಿ ತಲೆಯಾಗಿ ವಿಷ ತುಂಬಿಕೊಂಡು ಬ್ರಹ್ಮಾಂಡ, ಪಿಂಡಾಂಡ, ಜೀವ, ಈಶ್ವರ ಅನುಗ್ರಹ, ಯೋಗ ಮತ್ತೆಂತವು. ಯೋಗ ಅಂತಂದ್ರೆ ಎಂತದು? ವೃತ ಮಾಡೋದು. ನಿರ್ಮಲ ಚಿತ್ತ ನಿಶ್ಚಲ ಚಿತ್ತಕ್ಕೆ ಮಾಡುವ ಸಾಧನೆ ಅಲ್ಲ ಅವ್ರು ಮಾಡೋದು ಯುಗ. ಒಂದು ಏನಾರ ಒಂದು ವೃತ ಮಾಡಿ ನನಗೊಂದೇನಾರ ಫಲ ಬೇಕು ಅಂತೇಳಿ ಮಾಡ್ತಾರಲ್ಲ ಅವೆಲ್ಲ ವೃತ. ಮತ್ತಿನ್ನೇನೇನ್ ಮಾಡ್ತಾರಲ್ಲ ಇಂಥವೆಲ್ಲ ಏನದವ ಇವು? ವ್ಯಾಕುಳ. ನಿರ್ವ್ಯಾಕುಳ ಅಂದ್ರೆ ನಿರ್ಮಲ ಚಿತ್ತ ಸಾಧನೆ, ನಿಶ್ಚಲ ಚಿತ್ತ ಸಾಧನೆ ಮಾಡಿ ತಾನೇ ಬ್ರಹ್ಮ ಸ್ವರೂಪ ಅಂತೇನ್ ಸಾಧನೆ ಮಾಡ್ತಾರೆ ಅವನು ಜ್ಞಾನಿ. ಅದಕ್ಕೆ ಯಥಾ ಭವಿ ತಥಾ ಬೀಜ, ಯಥಾ ಬೀಜ ತಥಾ ಭಕ್ತಿ. ಭಕ್ತಿಂ ಬೀಜಂ ತಥಾ ಶಿವ. ನೀವು ಎಂತ ಭಕ್ತಿ ಮಾಡ್ತೀರಿ ಅಂತ ಶಿವ ಸಿಗ್ತಾನ. ಭವಿ ಬೀಜಂ ತಥಾ ಜ್ಞಾನಂ. ನೀವು ಯಾವ ರೀತಿ ಸಾಧನೆ ಮಾಡ್ತೀರಿ ಹಂಗೆ ನಿಮಗೆ ಜ್ಞಾನ ಉಂಟಾಗ್ತದ. ಏನದ ಜ್ಞಾನ? ಜ್ಞಾನ ಜ್ಞಾನ ಮೂರು ಲೋಕ ಹುಡುಕಿದ್ರೆ ಸಿಗಂಗಿಲ್ಲರೋ ನಿಮಗ ಹೇಳಕತ್ತನೋ. ಜ್ಞಾನಂ ತ್ರಿಲೋಕ ದುರ್ಲಭಂ. ಎಲ್ಲೆಲ್ಲಿ ತಿರುಗ್ತಾರ ಜ್ಞಾನ ಬೇಕಂತೇಳಿ ಗಾಡಿ ಹಾಕೊಂಡು, ಅದು ಜ್ಞಾನ ಎಲ್ಲಿರ್ತದ? ಸದ್ಗುರುನಾಥನ ಬಲ್ಲಿ ಇರ್ತದ. ಗುರುವಿನ ಬಲ್ಲಿ ಹೋಗಿ ಶರಣಾಗತರಾಗಿ ಎಂತ ವ್ಯಾಕುಲತೆ ಇರಬೇಕು ಈ ಸಂಸಾರದೊಳಗ. ಏನ್ ಆದ ಹಂದಿ ಆರಾಮ್ ಮಕ್ಕೊಂಡಿರ್ತದ ರೊಜ್ಜನಾಗ, ಹೊಲಸ್ನಾಗ. ಹಂದಿ ಅಯ್ಯೋ ಪಾಪ ಇದು ಹೊಲಸ್ನಾಗ ಮಕ್ಕೊಂಡದತ್ತ, ಅದಕ್ಕ ಹೊರಗೆ ತೆಗೆದು ಯಾರದೇ ತೊಳೆದ್ರ ಅದು ಮತ್ತೆ ಎಲ್ಲಿ ಹೋಗ್ತದದು? ಎಲ್ಲಿ ಹೋಗ್ತದ? ಅದೇ ರೊಜ್ಜನಾಗ ಹೋಗಿ ಮಕ್ಕೋತದಿಲ್ಲ. ಹಂದಿ ಏನ್ ಮಾಡ್ತದ? ಮತ್ತೆ ಹೋಗಿ ರೊಜ್ಜನಾಗೆ ಮಕ್ಕೊಂಡ್ಬಿಡ್ತದ. ಅದೇ ನಂದಿ ಅಂತ ಆಕಳು ಎತ್ತು ರೊಜ್ಜನಾಗ ಬಿದ್ದಿತ್ತಂತಂದ್ರ ಯಾವಾಗ ಹೊರಗೆ ಬರ್ಬೇಕಂತಿರ್ತದ. ಅದಕ್ಕೆ ಯಾರ ತೆಗೆದು ತೊಳೆದ್ರ ಅಂತಂದ್ರ ಅದು ಮತ್ತೆ ಹೊಳ್ಳಿ ಹೋಗಿ ಬಕ್ಕೋತದೇನಲ್ಲಿ.
ಹಂದಿ ಸಂಸಾರ ರೊಜ್ಜನಾಗ ಬಿದ್ದು ಆ ರೊಜ್ಜನಾಗೆ ಶಾಂತಿ ಪಡ್ಕೊಳ್ಳಕ, ಆನಂದ ಪಡ್ಕೊಳ್ಳಕ ಹಂದಿ ಏನ್ ಮಾಡ್ತದ? ಸಂಸಾರ ರೊಜ್ಜಿಗೆ ಬಡದಾಡ್ತಿರ್ತದ. ಅದು ಹೊರಗೆ ಬಂದು ಸ್ವಚ್ಛ ಆಗ್ಬೇಕನ್ನಂಥದ್ದು ನಿರ್ವ್ಯಾಕುಲತೆ ಇಲ್ಲದು. ಅದು ಎದರಾಗ ವ್ಯಾಕುಳ ಅದ? ಹೊಲಸ್ನಾಗ ಬಿದ್ದು ಅದರಾಗೆ ಉದ್ಧಾರ ಆಗೋದಕ್ಕೆ ಅದು ಇಡೀ ಆಯುಷ್ಯ ಅದರಾಗೆ ಕಳಿಬೇಕಂತೇಳಿ ಅದರಾಗೆ ವ್ಯಾಕುಳ ಅದ. ನಂದಿ ಏನದ? ಅದನ್ನು ರೋಜನಾಗ ಬಿದ್ದದ. ಆದ್ರೆ ಅದೇನ್ ಮಾಡ್ಬೇಕಂತದ? ಹೊರಗೆ ಬರ್ಬೇಕಂತದ. ಒಮ್ಮದು ಯಾವದೋ ಪುಣ್ಯಕ ಹೊರಗೆ ಬಂತು ಅಂತಂದ್ರೆ ಮತ್ತೆ ಒಳ್ಳೆ ರೋಜನಾಗ ಹೋಗಿ ಮಲ್ಕೊಳ್ಳಂಗಿಲ್ಲ ಅಷ್ಟೇ. ಈ ಜಗತ್ತಿನ ಎರಡು ಜೀವಿಗಳು, ಇಡೀ ಜಗತ್ತನ್ನ ಎರಡು ಭಾಗ, ಒಂದು ನಂದಿ, ಇನ್ನ ಒಂದು ಹಂದಿ. ಅದಕ್ಕ ಏನ್ ಮಾಡ್ಬೇಕು? ಯುಕ್ತಿ ಹಿಡಿದು ವಿಚಾರಿಸಿ, ನಾನ್ ನಂದಿ ಅದಿನೋ ಹಂದಿ ಅದಿನೋ, ನಾನ್ ನಂದಿ ಆಗ್ಬೇಕು ಹಂದಿ ಆಗ್ಬೇಕು ವಿಚಾರ ಮಾಡ್ಬೇಕಷ್ಟೇ. ಎದರಾಗ ವ್ಯಾಕುಲತೆ ಇರಬೇಕು, ಎದರಾಗ ವ್ಯಾಕುಲತೆ ಇರಬಾರದು. ಒಬ್ಬ ಭಯಂಕರ ತಿಳುವಳಿಕೆ ಉಳ್ಳಂತ ಜ್ಯೋತಿಷ್ಯ ಇದ್ದ. ಭಯಂಕರ ತಿಳುವಳಿಕೆ ಉಳ್ಳಂತ ಜ್ಯೋತಿಷ್ಯ. ಸುಮ್ ಕುಂದಿರ್ಲಾರ್ದ ಏನ್ ಮಾಡದ? ನಾ ಮುಂದಿನ ಜನ್ಮದಾಗ ಏನಾಗಿ ಹುಡ್ತೀನಿ ಅಂತ ನೋಡ್ಕೊಂಡ. ಅವನಿಗೆ ಮುಂದಿನ ಜನ್ಮದಾಗ ಹಂದಿ ಆಗಿ ಹುಡ್ತೀನಿ ಅಂತ ಗೊತ್ತಾಗ್ಬಿಡತ್ತ. ಯಾಕೆ ಹಿಂಗ? ನಾನೇನ್ ಪಾಪ ಮಾಡೀನಿ? ಮತ್ತೆಲ್ಲರಿಗೂ ಸುಳ್ಳು ಹೇಳಿದ ಪಾಪಕ್ಕೆ ಮತ್ತೆ ಅವ ಹಂದಿಯಾಗೆ ಹುಡ್ತಾನ. ಮಂದಿಗೆಲ್ಲ ಸುಳ್ಳು ಹೇಳಿ ಏನೇನೋ ಹೇಳಿ ಅದ್ರ ಮೇಲೆ ಹೊಟ್ಟೆ ತುಂಬಿಸ್ಕೊಂಡು ನೋಡ್ರಿ ಅವರೆಲ್ಲ ಹೆಂಗಾಗಿರ್ತಾರೆ, ಏಟ್ ದಪ್ಪಾಗಿರ್ತಾರೆ ನೋಡಿರಲ್ಲ. ಜ್ಯೋತಿಷ್ ಹೇಳೋರು, ಜ್ಞಾನ ಹೇಳೋರು ಹೆಂಗಿರ್ತಾರೆ ನೋಡಿರ? ಬ್ರಹ್ಮಜ್ಞಾನಿಗಳು ಬಡಕಾಗಿ ಸಾಯ್ಬೇಕಂತ ತಯಾರಾಗಿರ್ತಾರ. ಇಲ್ಲಿರೋದೇ ಬೇಡ, ಇದು ಬೆಂಕಿ, ಈ ಬೆಂಕಿಯಾಗ ಇರ್ತಾರ ಸುಟ್ಕೊಂಡು ಹೋಗ್ತೀವಿ, ಇಲ್ಲಿ ಬೇಡ ಇರೋದು ಅಂತೇಳಿ ಅವರು ಆ ಬೆಂಕಿ ಹತ್ತಿದ ಮನೆಯಿಂದ ಹೊರಗೆ ಓಡಿ ಬರ್ಬೇಕಂತ ಹೆಂಗಿರ್ತಾರ ಹಂಗವರು ಈ ಲೌಕಿಕ ಬದುಕಿನಿಂದ ಪಾರಾಗೋದಕ್ಕ ಜ್ಞಾನಿಗಳು ಸಾಕತ್ ಕೂತಿರ್ತಾರ. ಇವ್ರು ಊರ್ ಮಂದಿಗೆ ಸುಳ್ಳ ಹೇಳಿ 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 ತಿಂದು 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 ಮಾರಮ್ಮಗ್ ಬಿಟ್ಟು ಕೋಣದಂಗಾಗಿರ್ತಾರ. ಕುರ್ಚಿಲಿಂತ ಹೊರಗೆ ಜ್ಯೋತಿ ಬಿದ್ದಿರ್ತಾವ ಅವ್ರ ಬೆನ್ನ, ಟೊಂಕ, ಮೈಯ. ಅಂತವ್ರು ಜ್ಯೋತಿಷ್ಯಗಳು ಇವರೆಲ್ಲ. ನೋಡಿರಿಲ್ಲ ಹೆಂಗದರು, ಎಷ್ಟು ದಪ್ಪ ಇರ್ತಾರ. ಅವ್ರಿಗೇನಾರೆ ವಿಚಾರ ಅದ ಏನದು? ವ್ಯಕ್ತಿ ಹಿಡಿದು ವಿಚಾರ ಮಾಡಿ ಮೋಕ್ಷದ್ದೇನಾರೆ ಸಂಬಂಧ ಅದ ಏನವ್ರಿಗೆ? ಬರೇ ಸುಳ್ಳು ಹೇಳಿ ನಂಬಿಸಿ ಅಷ್ಟು ನೋಡ್ರಿ ಅವ್ರದೆಲ್ಲ. ಅವ್ರನ್ನ ನೋಡಿ ಬಾಯಿ ತೆರ್ಕೊಂಡು ಕೂತು ಕೇಳೋರು ಇವ್ರು ಎಂತವ್ರು ಇರ್ಬೇಕು? ಟಿವಿಯಾಗ ಬಾಯಿ ತೆರ್ಕೊಂಡು ಕೂತು ಎಲ್ಲರ ಮನೆಗೆ ಅದೇ ಹಚ್ಚಿರ್ತಾರ ದಿನ. ಇದೆಲ್ಲ ಏನದ ಅಂತಂದ್ರ ಯುಕ್ತಿ ಹಿಡಿದು ವಿಚಾರಿಸರು ನೋಡಯ್ಯ. ಮತ್ತ ಸುಮ್ ಕುಂದರ್ಲಾರ್ದ ಏನ್ ಮಾಡದ? ಹಂದಿಯಾಗಿ ಹಂದಿ ಜನ್ಮ ಮುಗಿದ್ಮೇಲೆ ಮತ್ ಮುಂದೆ ಏನಾಗ್ತೀನಿ? ಮತ್ತ ಪಾಪದ ಫಲ ಅನುಭವಿಸುವುದಕ್ಕ ಹಂದಿ ಆಗ್ತೀನಿ. ಮತ್ತ ಪುಣ್ಯದ ಕೆಲಸನೂ ಅವನ ಕೈ ಮೇಲೆ ಬೇಕಾದಷ್ಟು ಆಗಿರ್ತದಲ್ಲ, ಅದ್ರ ಸಲುವಾಗಿ ಅದನ್ನ ಅನುಭವಿಸ್ಲಕ್ ಮುಂದೆ ಅವ ರಾಜ್ಕುಮಾರ ಆಗಿ ಹುಟ್ಟತಾನ ಅಂತ ಗೊತ್ತಾಯ್ತು. ಒಂದು ರಾಜ್ಯದ ರಾಜ ಆತನ, ರಾಜ್ಕುಮಾರ್ ಹುಟ್ಟತಾನ ಅಂತಾಯ್ತು. ಅದಕ್ಕೆ ಅವನ ತಲೆಗೆ ಏನ್ ಬಂದ್ಬಿಡ್ತು? ಹಂದಿಯಾಗಿ ಹುಟ್ಟದಂತೂ ತಪ್ಪಿಸ್ಲಕ್ ಸಾಧ್ಯ ಇಲ್ಲ. ಯಾವ ಜಾಗದಾಗ, ಯಾವ ಸಮಯದಲ್ಲಿ, ಎಲ್ಲಿರ್ತೀನಿ ಅಂತೇಳಿ ಅದನ್ನು ನೋಡ್ಕೊಂಡು ಮಗನಿಗೆ ಕರೆದ, ಒಂದು ಬಂದೂಕು ಕೊಟ್ಟ. ನನಗೂ ವಯಸ್ಸಾಗ್ಯದಪ್ಪ, ಇನ್ನ ನಾನು ಮುಂದಿನ ಜನ್ಮಕ್ಕ ಹೋಗೋದದ. ನನಗ ನೀನು ಈ ಜನ್ಮದಾಗ ಮೋಕ್ಷ ಮಾಡೋದಲ್ಲದೆ ಇದರದ್ದು ಇನ್ನೊಂದು ಜನ್ಮಕ್ಕೂ ನೀನು ನನಗೆ ಮೋಕ್ಷ ಕೊಡಬೇಕು. ಅದೇ ಹಂಗಪ್ಪ ಅಂದ. ಇಲ್ಲ ನೋಡ್ಕೊಂಡಿನಿ ಎಲ್ಲ, ನಾನು ಇಂಥ ಜಾಗದಾಗ
ಇಂಥ ಸಮಯಕ್ಕ ನಾನು ಹಂದಿಯಾಗಿ ಸುತ್ತಮುತ್ತ ಒಂದು 18-20 ಮರಿಗಳನ್ನು ಹಾಕೊಂಡು ಊರು ರಾಡಿ ಊರು ರೊಜ್ಜ ಏನು ಹರ್ಕೊಂಡು ಹೋತಿರ್ತದ ಅಂಥದೊಂದು ದೊಡ್ಡ ಘಟಾರ್ನಾಗ ಇಂಥ ಮೂಲೆಯಾಗಿರ್ತೀನಿ ನೋಡಪ್ಪ ಅಂದ. ಏನು ಮಾಡ್ಬೇಕು ನಾನು? ಏನಿಲ್ಲ, ನನಗೆ ಮೋಕ್ಷ ಕೊಡ್ಬೇಕು ನೀನು. ಏನಂದ್ರ ನನಗ ಈ ಬಂದೂಕ್ಲಿಂತ ಹೊಡೆದು ಕೊಲ್ಲಿ ಬಿಡಬೇಕು. ಕೊಲ್ಲಿದ ಮೇಲೆ ನಾನು ಮುಂದೆ ರಾಜ್ಕುಮಾರ್ ಆಗಿ ಹುಟ್ಟದದ, ಅದರ ಸಲುವಾಗಿ ಬಂದೂಕ್ ತಗೊಂಡು ಹೊಡಿಯ ಅಂದ. ಇರ್ಲಿ ಬಿಡಪ್ಪ, ನನ್ಗ್ಯಾಕಂತ ಕೆಲಸ ಹಚ್ಚಿದಿ, ಮತ್ತ ನಿನ್ನ ಹೊಡೆದು ನನ್ನ ಪುಣ್ಯ ನನ್ನ ಓದ್ತದ ಬೇಡ. ಇಲ್ಲ, ನೀನಾಗೆ ದ್ವೇಷದಿಂದ ಹೊಡೆದ್ರ ಪಾಪ ಪುಣ್ಯ ಸಮಸ್ಯೆ, ನಾನೇ ನಿನಗೆ ಹೇಳಕತ್ತೀನಲ್ಲ ಹೊಡಿ ಅಂತ. ಅದಕ್ಕೆ ಏನು ತಲೆ ಕೆಡಿಸ್ಕೋಬೇಡ, ಅದೇನು ನಿನಗೆ ಸಮಸ್ಯೆ ಆಗಂಗಿಲ್ಲ, ಸುಮ್ಮನೆ ನನಗೆ ಮೋಕ್ಷ ಕೊಡು ಅನ್ನೋ. ಹೆಂಗೋ ಮಗನಿಗೆ ಒಪ್ಪಿಸಿದ. ಮಗ ಕರೆಕ್ಟ್ ಟೈಮಿಗೆ ಹೋದ, ಅದೇ ಜಾಗಕ್ಕೆ ಹೋದ. ಹೇಳಿದಂಗ ಅವ ಏನ್ ಸೀನ್ ಕ್ರಿಯೇಟ್ ಮಾಡಿ ಹೇಳಿದ್ದ ಅದೇ ಸೀನ್ ಅಲ್ಲಿ ಇತ್ತು. ನಮ್ಮ ಅಪ್ಪ ಹೆಂಗ್ ಬಿದ್ದನಲ್ಲಪ್ಪ ರೊಜ್ಜನಾಗ ಅಂತ ಅಳತಾನ, ಮತ್ತೆ ಇವನಿಗೆ ಹೊಡಿಬೇಕಲ್ಲಪ್ಪ ಅಂತ ಅಳತಾನ. ಯಾಕೆ ಅಳತಿದ್ವೋ ಅಂತನೋ ಅಂದಿ ಅಪ್ಪ. ಯಾಕೆ ಅಳತಿ ನೀನು? ಇಲ್ಲಪ್ಪ, ನಿನಗೆ ಎಂತ ಸ್ಥಿತಿ ಇದು, ಇಂಥ ರೊಜ್ಜನಾಗ ಬಿದ್ದಿದಿ, ನಿನಗೆ ಹೊಡಿಬೇಕಂದ್ರೆ ಹೆಂಗಪ್ಪ, ನಮ್ಮ ಅಪ್ಪ ನೀನು ಅಂತ ಇವ ಅಳ್ಳಕಂತಾನ. ಅವನು ಇನ್ನೇನು ಬಂದೂಕು ಎತ್ತಿ ಇನ್ನು ಹೊಡಿಬೇಕನ್ನ ಟೈಮ್ನಾಗೆ ಬ್ಯಾಡ್ ಬಿಡಪ್ಪ ಹೊಡಿಬೇಡಪ್ಪ ಅಂತಂದ ಹಂದಿ ಅಪ್ಪ. ಯಾಕ ಅಂತಂದ್ರ ಮನುಷ್ಯ ಆಗಿ ಹುಟ್ಟಿ ಏನು ಅನುಭವಿಸಿನಿ, ಅದರ 1000 ಪಟ್ಟ ಸುಖ ಈ ರೊಜ್ಜನಾಗೆ ಅದು ಮಾರಾಯ. ಈ ರೊಜ್ಜನಾಗಿದ್ದ ಸುಖ ಹೊರಗೆಲ್ಲಿ ಇಲ್ಲ. ಹಿಂಗಾಗಿ ಈ ಜನ್ಮವನ್ನ, ಈ ರೊಜ್ಜಿನೊಳಗಿನ ಸುಖವನ್ನ ಆನಂದವಾಗಿ ಅನುಭವಿಸಿ ನಾ ಮುಂದಿನ ಜನ್ಮಕ್ಕೆ ಹೋಗ್ತೀನಿ. ಮತ್ತ್ಯಾಕೆ ನನಗೆ ಹೊಡೆದು ನೀನು ಪಾಪ ಕಟ್ಕೋತಿದಿ? ಈ ರೊಜ್ಜಿನ ಸುಖನೇ ನನಗೆ ಅತ್ಯಂತ ಅಪ್ಯಾಯಮಾನವಾದ ಸುಖ. ಇದನ್ನ ನಾನು ಅನುಭವಿಸ್ತೀನಿ, ಇನ್ನ ಅನುಭವಿಸ್ಬೇಕು. ಇದು ಸಾಕು ಅನ್ನಿಸ್ತಾನೆ ಇಲ್ಲ ನನಗ. ಇದೇ ಇನ್ನ ಬೇಕು, ಇನ್ನ ಹೊಲಸಾಗಬೇಕು, ಇನ್ನ ಹೊಲಸರ ಹಡಿ ಕೊಡ್ಬೇಕು, ಇನ್ನ ಅದರಾಗೆ ಬಿದ್ದು ಇನ್ನ ಮಜಾ ಮಾಡಬೇಕು, ಮಕ್ಕಳಾಗಬೇಕು, ಮೊಮ್ಮಕ್ಕಳಾಗಬೇಕು, ಮರಿ ಮೊಮ್ಮಕ್ಕಳಾಗಬೇಕು, ಫ್ಲಾಟ್ ಆಗಬೇಕು, ಒಂದು ಹೋಗಿ ಇನ್ನ 10 ಮನಿ ಆಗ್ಬೇಕು, ಇನ್ನ ಜಗ್ಗಿ ರೊಕ್ಕ ರೂಪಾಯಿ ಬಂಗಾರ ಭಯಂಕರ ಮಾಡ್ಬೇಕಾಗ್ಯದಪ್ಪ. ಇದ್ರಾಗ ನಾನು ಇದೇ ರೊಜ್ಜನಾಗೆ ಬಿದ್ದು ಒದ್ದಾಡ್ಬೇಕಾಗ್ಯದ. ಹಿಂಗಾಗಿ ನನ್ಗೇನಾಗಬೇಕಾಗ್ಯದ, ಇದೇನು ಹೊಲಸೆ ಅನಿಸ್ತಾ ಇಲ್ಲ. ನಿನಗ ಹಂಗ ಅನಿಸ್ಲಕ್ಕತ್ತದ, ನನಗೇನು ಇದು ಹೊಲಸು ಅನಿಸ್ತಾ ಇಲ್ಲ. ನಾ ಆರಾಮದೀನಿ, ನನ್ನ ಪಾಡಿಗೆ ಬಿಟ್ಬಿಡು, ನೀನು ನಿನ್ ಕೆಲಸ ನೋಡ್ಕೊಂಡು ಹೋಗು ಅಂತ ಹೇಳ. ಯಾಕಿದು? ಯುಕ್ತಿ ವಿಡಿದು ವಿಚಾರಿಸರು ನೋಡ. ವಿಚಾರ ಇಲ್ಲ, ವಿವೇಕ ಇಲ್ಲ, ಜ್ಞಾನ ಇಲ್ಲ. ಅಜ್ಞಾನಿಗೆ ಏನದು? ಶರೀರದ ಬಗ್ಗೆ ಚಿಂತೆ, ಸಂಸಾರದ ಬಗ್ಗೆ ಚಿಂತೆ, ರೊಕ್ಕದ ಬಗ್ಗೆ ಚಿಂತೆ, ಬಂಗಾರದ ಚಿಂತೆ, ಸಂಬಂಧದ ಚಿಂತೆ, ಸಂಪತ್ತಿನ ಚಿಂತೆ. ಕಪಾಳ ಬಡದನ ಇಲ್ಲ ಈ ವಚನದಾಗ. ಚನ್ನಬಸವ ಶಿವಭಕ್ತನೇ ಕುಲಜ, ಆತ್ಮಜ್ಞಾನಿಗಳೇ ಕುಲಜರು, ಆಧ್ಯಾತ್ಮ ಸಾಧಕರೇ ಕುಲಜರು. ಶಿವಭಕ್ತನೇ ಕುಲಜನು, ಯುಕ್ತಿ ಬಿಡಿದು ವಿಚಾರಿಸರು ನೋಡ. ವ್ಯಾಕುಳ ನಿರಾಕುಳವೆಂಬ 2 ಕುಳ ನೋಡಯ್ಯ. ವ್ಯಾಕುಳವೇ ಭವಿ, ನಿರಾಕುಳವೇ ನಿರ್ಭವಿ. ವ್ಯಾಕುಳವೇ ಭವಿ, ನಿರಾಕುಳವೇ ಭಕ್ತ. ಭವಿ ಬೀಜಂ ತಥಾ ಭಕ್ತಿ, ಭಕ್ತಿ ಬೀಜಂ ತಥಾ ಶಿವ. ಭವಿ ಬೀಜಂ ತಥಾ ಏನದು? ಜ್ಞಾನಂ ತ್ರಿಲೋಕ ದುರ್ಲಭಂ. ಕುಂತಲ್ಲೇ ಹಾಸಿಯಾಗ ಬ್ರಹ್ಮಜ್ಞಾನ ನಿಮಗ ಕೇಳಂತ ಪುಣ್ಯ. 3 ಲೋಕದೊಳಗ ದುರ್ಲಭವಾದಂತ ಜ್ಞಾನ ನಿಮ್ಮನ್ಯಾಗ ನೀವು ಕುಂತಲ್ಲೇ ಕೇಳಂತ ಪುಣ್ಯ. ಎಂತ ಪುಣ್ಯವಂತರದಿರಿ ನೀವು. ಇದೇ ಜ್ಞಾನ ಕೇಳ್ಬೇಕಂದ್ರೆ ನಾವು ಎಲ್ಲೆಲ್ಲಿ ಹೋಗಿವಿ, ಏನೇನು ಕಷ್ಟಪಟ್ಟಿವಿ, ಎಲ್ಲೆಲ್ಲಿ ಹೋಗಿ ಸಿಕ್ಕೊಂಬಿದ್ದು ಏನೇನು ಹೈರಾಣ ಆಗಿವಿ, ಯಾರ್ಯಾರ್ದು ಬೆನ್ನ ಹತ್ತಿ ಹೋಗಿ ಏಟ್ ಹಾಳಾಗಿವಿ, ಏಟ್ ಉದ್ಧಾರ ಆಗಿವಿ. ನಿಮಗ ಹಾಗೇನಾರೆ ಹಾಳಾಗಿವಿ,
ಅಂತ ಹೇಳಿ ಕೆಟ್ಟಾಗಿವತ್ತು ಏನಾರ ಅದ ಏನು? ಶುದ್ಧ ರೂಪದಾಗ ಬ್ರಹ್ಮಜ್ಞಾನ ಸಿಗ್ಲಕತ್ತದ ಇಲ್ಲ ನಿಮಗೆ? ಮತ್ತ ಅಂಥದ್ದು ನಿಮಗ ಕುಂತಲ್ಲೇ ಪುಣ್ಯ ಮಾಡಿ ಕುಂತಲ್ಲೇ ಏನೆಲ್ಲ ಸಿಗ್ಲಕತ್ತದ ಅಂಥದ್ದು ನೀವು ಅನುಭವಿಸ್ಲಕತ್ತಿರಲ್ಲ. ದಟ್ ಈಸ್ ಗ್ರೇಟ್. ದೊಡ್ಡ ಪುಣ್ಯವಂತರು. ಏನ್ ಮಾಡ್ತೀರಿ? ಏನಾರು ಉಪಯೋಗ ಆಯ್ತ ವಚನ ಚಿಂತನ? ವಿಚಾರ ಮಾಡಬೇಕು. ಇಲ್ಲಿ ಕೇಳಿದ್ದದೊಂದೇ, ಏನಂತ? ಯುಕ್ತಿ ಹಿಡಿದು ವಿಚಾರಿಸಬೇಕು. ಯಾವುದ್ರಾಗ ವ್ಯಾಕುಲರಾಗಬೇಕು, ಯಾವುದ್ರೊಳಗ ನಿರ್ವ್ಯಾಕುಲರಾಗಬೇಕು ಅಂತ ತಿಳ್ಕೋಬೇಕು. ಎದರ ಬಗ್ಗೆ ತಲೆ ಕೆಡಿಸ್ಕೋಬೇಕು, ಎದರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತೇಳಿ ತಿಳ್ಕೋಬೇಕು. ಏನಾರ ವಿಚಾರ ಮಾಡಕ ಮನಸ್ಸು ವ್ಯಾಕುಲ ಆಯ್ತಾ? ಏನಿಲ್ಲ.
ಕಟ್ಟಿಕೊಂಡಿ ಇಂಥ ಕ್ರಾಂತಿ ಮಾಡಿ ಮಾಡಿ ಚಿಂತಗಿರಿ ದೇವರನ್ನೆಲ್ಲ ಆಂತರ್ಯನು ಕಂಡಿ ಪುಣ್ಯ ಪಾಪ ಕಟ್ಟಿಕೊಂಡಿ ಉಳಿದೇನಂದ್ರ ಕಾಣದು ಶಾಂತಿ ಎಂಬುದಿಲ್ಲೇ ಇಲ್ಲ ಉಳಿದೇನಂದ್ರ ಕಾಣದು ಶಾಂತಿ ಎಂಬುದಿಲ್ಲೇ ಇಲ್ಲ ಅಂತೂ ಇಂತೂ ಮಾಡಿ ನಿನಗ ಅಂತೆ ಕಾಲ ಬಂದಿತ್ತಲ್ಲ ಹೋಗ ಕಾಲ ಬಂದಿತ್ತಲ್ಲ ಅಂತೂ ಇಂತೂ ಮಾಡಿ ನಿನಗ ಅಂತೆ ಕಾಲ ಬಂದಿತ್ತಲ್ಲ ಅಂತೆ ಕಾಲ ಬಂದಿತ್ತಲ್ಲ ಇಲ್ಲೇ ಇರ್ತೀವಂತ ತಿಳಿದು ಮರ್ತಿರೇನ ಗುರುತು ಅಲ್ಲಿದಲ್ಲೇ ಬಿಟ್ಟು ಹೋಯ್ತು ಬಾಳ ಮಂದಿ ಸತ್ತು ಬಾಳ ಮಂದಿ ಸತ್ತು ಹಿರಿಯಲಿಲ್ಲ ಗುರುವಿನ ಹೊರತು ಮತ್ತಾರಿಲ್ಲ ಇಲ್ಲ ಗುರುವಿನ ಹೊರತು ಮತ್ತಾರಿಲ್ಲ ಚಲೋದನ್ರಿ ತತ್ವಪದ ಚಲೋ ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ ಜೈ ಶುದ್ಧ ಬ್ರಹ್ಮ ಜೈ ಜೈ ಶುದ್ಧ ಬ್ರಹ್ಮ ಓಂ ಶಾಂತಿ 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 ಶರಣ ಶರಣಾರ್ಥಿ 4 ಗಂಟೆ ಪಾಠ ಏನದರಿ ಇವತ್ತು ಸಂಗೀತದಲ್ರಿ ಏನ್ ತೊಂದರೆ ಇಲ್ಲಲ್ಲ ಸಂಗೀತದ ಏನಾರೆ 4 ಗಂಟೆ ಪಾಠ ಕ್ಯಾನ್ಸಲ್ ಆಯ್ತಂದ್ರೆ ಒಂದು ತಾಸು ಅರ್ಧ ತಾಸು ಮೊದಲು ಹೇಳ್ರಿ ಯಾವಾಗೇ ಆಗಲಿ 4 ಗಂಟೆ ಪಾಠ ಕ್ಯಾನ್ಸಲ್ ಆಯ್ತಂದ್ರೆ 1 ತಾಸು ಮೊದಲು ಹೇಳಿದ್ರಿ ಅಂದ್ರ ನಾವ್ ಎಲ್ಲೆಲ್ಲೋ ಇರ್ತೀವಿ ನಡೀತದ ನಿಮ್ ಪಾಠ ಅಂತೇಳಿ ನಮ್ಗ ಕಷ್ಟ ನಿಮ್ಗ ಕಷ್ಟ ಮತ್ತ ಯಾರೇ ಆಗ್ಲಿ ಪಾಠಕ್ಕ ಫಸ್ಟ್ ಬಂದವರು ಸುಮ್ಮ ಕೂತು ಹಾಡ್ಕೋತ ಏನಾರ ಒಂದು ಗ್ರಂಥ ತಗೊಂಡು ಓದ್ಕೋತ ಒಬ್ರೇ ಇದ್ದು ಒಬ್ರೇ ಸತ್ಸಂಗ ಮಾಡ್ಕೋತ ಕುಂದಿರ್ಬೇಕು. ಇನ್ನೊಬ್ರು ಬಂದಾರ ಬಿಟ್ಟಾರ ತಗೊಂಡು ನಿಮ್ಗೆ ಏನ್ ಮಾಡೋದು? ನಿಮ್ ಸಾಧನೆ ನೀವು ಲಿಂಕ್ ಓಪನ್ ಮಾಡಿ ನಿಮ್ ಸಲುವಾಗಿ ನೀವು ಸಾಧನೆ ಮಾಡೋದು. ನೀವು ಹೊಟ್ಟೆ ತುಂಬಿಸ್ಕೊಳಕ ನೀವು ಊಟ ಮಾಡ್ತೀರಿ, ಇನ್ನೊಬ್ರು ಹೊಟ್ಟೆ ತುಂಬಿಸ್ಕೊಳಕ್ ತಗೊಂಡು ನಮ್ಗೇನ್ ಮಾಡೋದು?
ನಿಮ್ಮಲ್ಲಿ ಬೇಕಾದಷ್ಟು ಗ್ರಂಥಗಳದಾವ, ತಗೋಬೇಕು, ಸುಮ್ ಓದ್ಕೋತ್ ಕುಂದಿರ್ಬೇಕಪ್ಪ. ಸುಮ್ ಹಂಗೆ ಓದ್ಕೋತ ಕುಂದ್ರದ್ರ ಬದಲು ಲಿಂಕ್ ಓಪನ್ ಮಾಡಿ ಓದ್ಕೋತ್ ಕುಂದಿರ್ಬೇಕು. ಯಾವಂದು ಪುಣ್ಯ ಇರ್ತದ ಅವ ಬರ್ತಾನ, ಕೇಳ್ತಾನ. ಮುಂಜಾನೆ ಒಂದು ವಿಚಾರ ಸಾಗರಕ್ಕೆ ಒಂದು 10-12 ಮಂದಿ ಬರ್ತಾರ, ಮಧ್ಯಾಹ್ನ ಪಾಠಕ್ಕೆ 4 ಮಂದಿ ಬರ್ತಾರ, ರಾತ್ರಿ ಪಾಠಕ್ಕೆ 3 ಮಂದಿ ಬರ್ತಾರ. ಇವೆಲ್ಲ ಆಧ್ಯಾತ್ಮ ಸಾಧಕರ ಲಕ್ಷಣಗಳಲ್ಲ. ಮಧ್ಯಾಹ್ನ ಪಾಠ, ರಾತ್ರಿ ಪಾಠಗಳು ನಿಮ್ಮ ಸಲುವಾಗಿ ಅಂತೇಳಿ ಮಾಡಿದ್ದು. ನಿಮ್ಮ ಗ್ರಂಥಗಳನ್ನ ಬಿಚ್ಚಿಕೊಂಡು ನಿಮ್ಮ ವಿಚಾರಗಳನ್ನ ನೀವು ಹಂಚಿಕೊಳ್ಳೋದಕ್ಕ ಬಂದದ್ದು. ನೀವೇ ಇರ್ಲಿಲ್ಲ ಅಂದ್ರೆ ಯಾರ ಸಲುವಾಗಿ ಮಾಡ್ಬೇಕದು ಪಾಠ? ಹಿಂಗಾಗಿ ಏನಿಲ್ಲ, ನಿಮ್ಮದು ನೀವು ಲಿಂಕ್ ಓಪನ್ ಮಾಡಬೇಕು. ಸಂಜೆ 4 ಗಂಟೆಗೆ, ರಾತ್ರಿ 8ವರೆಗೆ, ಮುಂಜಾನೆ 5ವರೆಗೆ ಲಿಂಕ್ ಓಪನ್ ಮಾಡಬೇಕು. ಯಾರು ಬಂದಿಲ್ಲ ಅಂತ ಹೇಳಕ್ಕೆ ಕಟ್ ಮಾಡ್ಕೊಂಡು ಹೋದಂತ ಮೂರ್ಖತನ ಮತ್ತೊಂದು ಯಾವುದೋ ಇಲ್ಲ. ಯಾರು ಬಂದಿಲ್ಲ ಅಂದ್ರೆ ನಾನಂತೂ ಬಂದಿನಲ್ಲ, ನಾನು ನಡೆಸ್ಬೇಕು ಇದನ್ನ ಅಂತ ಹೇಳಿ ಪ್ರತಿಯೊಬ್ಬರು ಅಷ್ಟೇ ಜವಾಬ್ದಾರಿಯಿಂದ ನಿಮ್ಮಲ್ಲಿರುವ ಪದ್ಯಗಳ ಹಾಡ್ರಿ, ನಿಮ್ಮಲ್ಲಿರುವ ವಿಚಾರಗಳನ್ನ ವ್ಯಕ್ತಪಡಿಸ್ರಿ. ಅಲ್ಲಿ ಯಾರು ಇಲ್ಲ ಅಂತಂದ್ರೂ ವ್ಯಕ್ತಪಡಿಸ್ರಿ. ನಿಮ್ಮದು ಕೇಳಕ್ಕೊಬ್ಬ ನಿಮ್ಮ ಒಳಗೆ ಅದನ, ನಿಮ್ಮ ಒಳಗಿನವ ಅದನ್ನ ಇಲ್ಲ, ಯಾರು ಇಲ್ಲ ಅಂತಂದ್ರೆ ನಿಮ್ಮ ಒಳಗಿನವ ಅದನ್ನ ಇಲ್ಲ. ಅವ ಕೇಳ್ತಾನ, ನೀವ್ ಏನ್ ಮಾಡ್ತೀರಿ, ನೀವೇನ್ ಹೇಳ್ತೀರಿ, ಏನ್ ಸಾಧನೆ ಮಾಡ್ಲಿಕ್ಕತ್ತೀರಿ, ಏನ್ ತಿಳ್ಕೊಳಕತ್ತೀರಿ. ಹೇಳೋದ್ರಿಂದ ಗಟ್ಟಿ ಆಗ್ತೀರಿ, ಹೇಳ್ಕೋತ ಗಟ್ಟಿ ಆಗ್ತೀರಿ. ಮತ್ತ ಆ ವಿಷಯಗಳು ಹೇಳೋದಕ್ಕೆ ಮನಸ್ಸು ಬರ್ತದ. ಇನ್ನೊಂದ್ ಕಡೆ ಎಲ್ಲರೇ ಆ ವಿಷಯ ತಾನೇ ಹೊರಗೆ ಬರ್ತದ, ತಾನೇ ಹೊರಗೆ ಬರ್ತದ. ಪ್ರಯತ್ನ ಪೂರ್ವಕವಾಗಿ ನಿಮ್ಮದು ನೀವೇ. ಈಗ ನಾನೇನು ಮುಂದೆ ಏನು 2 ಸಾಲಿನ ವಚನ ಇಟ್ಕೊಂಡು ಕುಂತೀನಿ, ಏನ್ ಪ್ರಯತ್ನ ಪಟ್ಟು ಕಷ್ಟಪಟ್ಟು ಹೇಳಕತ್ತೀನಿ ಏನಿಲ್ಲ. ನಾನು ತಾನೇ ಬರ್ಲಕತ್ತದಿಲ್ಲ, ಹೊರಗದು ಒಳಗೆ ತುಂಬಿತ್ತಂದ್ರೆ ಹೊರಗೆ ಬರ್ತದೆ. ಒಳಗೆ ತುಂಬಿಕೊಳ್ಳೇ ಇಲ್ಲ ಅಂದ್ರೆ ಎಲ್ಲಿದು ಹೊರಗೆ ಬರ್ತದೆ. ಅದಕ್ಕೆ ಯಾರು ಇಲ್ಲ ಅಂತಂದ್ರೆ ಇದು ತುಂಬಿಕೊಳ್ಳಕ ಬಹಳ ಬೆಸ್ಟ್ ಚಾನ್ಸ್ ಇದು. ಯಾರು ಇಲ್ಲ ಅನ್ನೋದು ಬಿಟ್ಟು ಬಿಡ್ರಿ. ಹೆಂಗ ಗಂಡ ಅದನಂತಂದ್ರೆ ಅರ್ಧ ಆಯುಷ್ಯ ಗಂಡಿಗೆ ಕಳಿಬೇಕು, ಎಲ್ಲ ಒಟ್ಟು ಶಕ್ತಿ ಅವನಿಗೆ ಬಡಿಬೇಕು. ಹೆಣ್ತಿ ಅದಾಳಂದ್ರ ಎಲ್ಲ ಶಕ್ತಿ ಆಕಿಗೆ ಬಡಿಬೇಕು, ಹೌದಾ ಇಲ್ಲ? ಮಕ್ಕಳು ಅದಾವಂದ್ರೆ ಅವಕ್ಕೆ ಬಡಿಬೇಕು, ಎಲ್ಲ ಶಕ್ತಿ ಅವಕ್ಕೆ ಕಾನ್ಸಂಟ್ರೇಷನ್ ಕೊಡಬೇಕು. ರೊಕ್ಕ ರೂಪಾಯಿ ಬಂಗಾರ ಜಾಸ್ತಿ ಇತ್ತಂದ್ರೆ ಅದು ಮೇಂಟೈನ್ ಮಾಡೋದಕ್ಕೆ ಅದಕ್ಕೆ ತಲೆ ಕೆಡಿಸ್ಕೋಬೇಕು, ಆಸ್ತಿ ಪಾಸ್ತಿ ಮೇಂಟೈನ್ ಮಾಡೋದಕ್ಕೆ. ಇದ್ದಾಗ ಇರ್ಲಿ ಭೋಗ, ಅವ್ದ್ರಾಗ ಏನಾರ ಲೋಪ ಆಯ್ತಂದ್ರೆ ಏನ್ ತಿಳ್ಕೋಬೇಕು? ಅಯ್ಯೋ ಅಂತ ಗೋಳಾಡ್ಬೇಕ. ಆ ಜೀವ ಆ ವಸ್ತುಗಳ ಸಲುವಾಗಿ ನಾನೇನ್ ಶಕ್ತಿ ಸಮಯ ಖರ್ಚು ಮಾಡ್ತಿದ್ದೆ, ಆ ಸಮಯ ಉಳಿತು, ಶಕ್ತಿ ಉಳಿತು, ಅದು ಪರಮಾತ್ಮನಿಗೆ ಹರಿಸ್ಬೇಕು ಅಂತೇಳಿ ನಮ್ಮ ಕೆಲಸ ನಾವು ಮಾಡ್ಕೋತಿರ್ಬೇಕು. ಯಾರ ಗಂಡ್ರ ಮುಲಾಜಿಗೆ ಮಾಡೋದು ಬೇಡ, ಹೆಂಡ್ರ ಮುಲಾಜಿಗೆ ಮಾಡೋದು ಬೇಡ, ಮಕ್ಕಳ ಮುಲಾಜಿಗೆ ಮಾಡೋದು ಬೇಡ, ಸಂಸಾರ ಮುಲಾಜಿಗೆ ಮಾಡೋದು ಬೇಡ. ನಾವು ಅದೀವಿ ಅಂತಂದ್ರೆ ಅವು ಅದಾವ ಅಂತಂದ್ರೆ ಇದ್ದಾಗ ಮಾಡ್ಕೋತಿರ್ಬೇಕು. ಅವು ಇಲ್ಲದಾಗನು ನಮ್ಮ ಸಾಧನೆ ಒಳಗೆ ನಾವು ತೊಡಗಿರ್ಬೇಕು, ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಯಾರ್ಯಾರ ದೂರ ಆದ್ರಂತಂದ್ರೆ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಅವ್ರ ಸಲುವಾಗಿ ದಿನ ಟೈಮ್ ವೇಸ್ಟ್ ಆಗ್ತಿರ್ತಾ ಇಲ್ಲ. ಆ ಟೈಮ್ ಉಳಿದದ ನನಗೆ ಪರಮಾತ್ಮನ ಕಡೆ ಹರಿಸ್ಲಕ್ಕ ಅವಕಾಶ ಸಿಕ್ತು ಅಂತೇಳಿ ನನ್ನ ಸಾಧನೆ ನಾ ಮಾಡಿ ನನ್ನ ಮೋಕ್ಷಕ್ಕೆ ಸಮೀಪ ಆಗ್ಬೇಕು ಅಂತ ಹೋಗ್ಬೇಕು. ಲಿಂಕ್ ಓಪನ್ ಮಾಡಿದ್ಮೇಲೆ ಯಾರು ಜಾಯಿನ್ ಆಗಿಲ್ಲ ಅಂದ್ರೆ ದಿಸ್ ಈಸ್ ಬೆಸ್ಟ್ ಟೈಮ್ ನನ್ನ ಸಾಧನೆ ನಾ ಮಾಡೋದಕ್ಕ ಅಂತೇಳಿ ಕುಂತು ನಿಂಬಲ್ಲಿ ಬುಕ್ ಅದಾವ, ಹಾಡ್ರಿ, ಓದ್ರಿ, ಬರೀರಿ. ಅದು ಓಪನ್ ಮಾಡಿ ಮತ್ತೆ ಬಂದ್ ಮಾಡ್ಲಕ್ ಹೋಗ್ಬೇಡ್ರಿ. ಕರೆಕ್ಟ್ ಟೈಮಿಗೆ ಓಪನ್ ಮಾಡ್ರಿ. ಯಾರು ಇರ್ಲಿಲ್ಲ ಅಂದ್ರೆ ನಿಮ್ಮದು ನೀವು ಹಾಡ್ಕೊತ್ ಕುಂದ್ರಿ, ಓದ್ಕೊತ್ ಕುಂದ್ರಿ. ನೆಕ್ಸ್ಟ್ ಬಂದು ಜಾಯಿನ್ ಆದವ ಏನ್ ಮಾಡ್ತಾನ? ನಿಮ್ ಹಾಡ ಕೇಳ್ತಾನ, ನಿಮ್ ವಿಚಾರ ಕೇಳ್ತಾನ, ಬಂದೇ ಬರ್ತಾರೆ. ಎಲ್ಲಿಗೆ ಹೋಗ್ತಾರೆ? ಯಾರು ಇಲ್ಲ ಕೇಳಕ್ಕೆ ಬಂದ್ ಮಾಡ್ಕೊಂಡು ಹೋಗ್ಬೇಡ. ಲಿಂಕ್ ಓಪನ್ ಮಾಡಿ ಕರೆಕ್ಟ್. ಈಗ ಟಿವಿ ಅವರು, ರೇಡಿಯೋದವರು ನಮ್ ರೇಡಿಯೋ ಯಾರು ಕೇಳಕತ್ತಾರ, ನಮ್ ಟಿವಿ ಯಾರು ನೋಡ್ಲಕತ್ತಾರ ಅಂತ ಹೇಳಕ್ಕೆ ಅವ್ರು ಏನಾರ ಚಾಲು ಮಾಡಿ ಲಿಂಕ್ ಚಾನೆಲ್ಗಳು ಬಂದ್ ಮಾಡ್ಯಾರನ್ರಿ? ಅವರು ಟಿವಿ ಚಾನೆಲ್ದವ್ರು ಬಂದ್ ಮಾಡ್ಯಾರ, ನಮ್ ಚಾನೆಲ್ ಯಾರು ನೋಡತ್ತ ಇಲ್ಲ ಅಂತೇಳಿ ತಾವು ಪ್ರಸಾರ ಮಾಡ್ಲಕತ್ತಾರ ಇಲ್ಲ? ಬೇಕಿದ್ದಾವ ನೋಡ್ತಿರ್ದ, ಬೇಡದ ಬಿಟ್ಟಿರ್ತಾನ. ಇನ್ನೊಬ್ಬ ನೋಡೋದು ನಮ್ಗೇನು, ನಾನೇನು ಇಲ್ಲಿ ಪ್ರಸಾರ ಮಾಡ್ಬೇಕು, ನಾ ಮಾಡ್ಬೇಕು. ಒಂದು ಹೂವ ನನಗೆ ಯಾರು ನೋಡ್ತಾ ಇಲ್ಲ ಅಂತೇಳಕ್ಕೆ ಅದೇನು ಅರಳದ್ ಬಿಡ್ತದ, ಅದು ಮಕರಂದ ಬೀರದ್ ಬಿಡ್ತದ, ತನ್ನ ಕೆಲಸ ಹೆಂಗ್ ಮಾಡ್ತದ? ಅದನ್ನೇ ಚನ್ನಬಸವಣ್ಣವ್ರು ಏನದರ
ವಿಚಾರಿಸಿ ನೋಡಲರಿಯರು. ವಿಚಾರ ಮಾಡಿ ನೋಡ್ತಾ ಇಲ್ಲ. ನಾವು ಸಾಧನೆ ಮಾಡೋದು 3 ಮಂದಿ ಇದೀವಿ, 5 ಮಂದಿ ಇದೀವಿ, 4 ಮಂದಿ ಇದೀವಿ. ಬಹಳ 10,000 ಮಂದಿ ಇದ್ದರೆ ಏನ್ ಮಾಡಿದ್ರಪ್ಪ? 10,000 ಮಂದಿ ಓಡಾಡಿ ಪ್ರವಚನ ಕೇಳಿದ್ರು. ಏನ್ ಮಾಡಿದ್ರು? ಎಲ್ಲಿ ಹೋದ್ರು ಅವರೆಲ್ಲ? ಎಲ್ಲಿ ಹೋದ್ರು ಅವರೆಲ್ಲ? ಏನಾದ್ರು? ಅವೆಲ್ಲ ಹುಚ್ಚರ ಲೆಕ್ಕ. ನಮ್ಮೊಳಗೆ ನಾವೇನ್ ಸಾಧನೆ ಮಾಡೀವಿ ಅದೇ ನಮ್ಮ ಲೆಕ್ಕ. ಆಯ್ತು, ಒಳ್ಳೇದಲ್ಲಿ. ಮುಂದಿಂದು ಮಾಂತೇಶ್ ಗುರುಗಳಿಗೆ ಬಿಟ್ಟು ಕೊಡ್ತಾ ಇದ್ದೀನಿ. ಅವ್ರು ಯೋಗ ಮಾಡಿಸೋರು ಇದ್ರು, ಯೋಗ ಮಾಡ್ರಿ. ವಿಚಾರ ಸಾಗರ ನಾಳಿನ ಪಾಠ ಎಷ್ಟಕ್ಕೆ ನೀವು ಮುಗಿಸ್ತೀರಿ ಯೋಗ? ಇದೇ ಟೈಪ್ 5ರಿಂದ 5:30, 6ರಿಂದ 7 ಮುಗಿಸಮ್ಮ. ಆಮೇಲೆ ಯೋಗ ಮಾಡ್ತೀರ. 6 to 7 ಯೋಗ ಜ್ಞಾನ ಮಾಡಿ 7 to 8 ಯೋಗ ಮಾಡ್ರಿ. ಇಲ್ಲ ಅಂತಂದ್ರೆ 7 to 8 ನೀವು ಯೋಗ ಮಾಡ್ಲಕತ್ತೀರಿ ಅಂತಂದ್ರೆ ನಾನು ಆ ಕಡೆ ಬಸವರಾಜ ಸ್ವಾಮಿ ಅವ್ರ ಮೇಲೆ ಹೋಗ್ಲಕ್ಕೆ ಉಪಯೋಗ ಆಗ್ತದೆ. 6 to 7 ಮುಗಿಸ್ಬಿಡಮ್ ಸಂಡೇ. 7 to 8 ನೀವು ಯೋಗ ಮಾಡ್ರಿ. 1 ತಾಸು ಸಾಕಲ್ಲ ಯೋಗಕ್ಕೆ. ಏನ್ ಪೂರಾ ಪಾಠ ತಗೊಂಡು ಏನ್ ಮಾಡ್ತೀರಿ? 2 ತಾಸು 3 ತಾಸು. 7ರಿಂದ 8 ಯೋಗ ಮಾಡ್ರಿ. 6ರಿಂದ 7 ಜ್ಞಾನ ಮಾಡ್ಬಿಡಮ್. ನಾನು ಆ ಕಡೆ ಹೋಗ್ಲಕ್ಕೆ ಉಪಯೋಗ ಆಗ್ತದ. ಒಂದಿಷ್ಟು ಮಾಡೋಣ. ಒಳ್ಳೇದ. ನಮಸ್ಕಾರ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ. ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ 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 ಶಾಂತಿ. ಎಲ್ಲರಿಗೂ ಒಳಿತಾಗಲಿ. ಎಲ್ಲರಿಗೂ ಶುಭ.